ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ನಾವೀ ಕೆಲಸ ಬಿಟ್ಟರೆ ಅಮ್ಮಂದ್ರು ಬರೀ ನಂಬಿಕೆ ಕಳ್ಕೊಳ್ಳಲ್ಲ ಶ್ರೀ, ಭವಿಷ್ಯದ ಬಗ್ಗೆ ಭರವಸೆ ಕಳ್ಕೊಂಡು ಕನಸು ಕಾಣೋದೇ ಬಿಟ್ಬಿಡ್ತಾರೆ. ಈಗ ನಮ್ಮ ಕಷ್ಟ ಪಕ್ಕದಲ್ಲಿಟ್ಟು ಅವ್ರ ಸಂತೋಷದ ಕಡೆ ಗಮನ ಹರಿಸ್ಬೇಕು. ಬೆಳಿಗ್ಗೆ ನಮ್ಮ ಹುಡುಗನ ಕೈಲಿ ಯೂನಿಫಾರ್ಮ್ ಕಳಿಸ್ತೀನಿ, ಹಾಕ್ಕೊಂಬಂದ್ಬಿಡಿ. ನೀವು ಒಳಗೆ ಹೋಗಿ ಕಾಫಿ ಮಾಡು, ನಾನು ಗೇಟ್ ಹತ್ರನೇ ಇದ್ದು ಯೂನಿಫಾರ್ಮ್ನ ಕಲೆಕ್ಟ್ ಮಾಡ್ಕೊಂಬರ್ತೇನೆ. ಏನ್ ಜಾನ್ವಿ ಕವರಲ್ಲಿ? ನಾನು ಯಾವತ್ತೂ ಈ ಥರ ಬಟ್ಟೆ ಹಾಕಿರಲಿಲ್ಲ. ನನ್ನ ಕಾಲೇಜಲ್ಲಿ ಯಾರಾದರೂ ಫ್ರೆಂಡ್ಸ್ ಈ ಥರ ಬಟ್ಟೆ ಹಾಕ್ಕೊಂಡು ಬಂದರೆ ನಾನೇ ಅವ್ರಿಗೆ ಬೈತಿದ್ದೆ. ಆ ಮದನ್ ನನ್ನನ್ನು ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದ, ಅದಾಗಲಿಲ್ಲ. ಅದಕ್ಕೆ ನಮ್ಮಿಬ್ಬರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಟ್ರೈ ಮಾಡ್ತಿರೋದು. ನೀನು ನನ್ನನ್ನು ಬಿಟ್ಟು ಬೇರೆ ಯಾರನ್ನಾದರೂ ಮದುವೆ ಆಗಿದ್ರೆ? ಮದನನ್ನು ಇಷ್ಟಪಡೋದಕ್ಕೆ ಮಾತ್ರ ಅಲ್ಲ ನಮಗೆ ಕಷ್ಟ ಬಂದಿರೋದು. ಹರಿ ಚಿಕ್ಕಪ್ಪ ನಮಗೆ ಮೋಸ ಮಾಡೋದಕ್ಕೆ ಈ ಕಷ್ಟ ಬಂದಿರೋದು. ನನ್ನ ಸಮಾಧಾನಕ್ಕೆ ಏನೇನೋ ಹೇಳಿ ನಮ್ಸಕ್ಕೆ ನೋಡಬೇಡ. ಬಾ ಹೋಗೋಣ. ಜಾನು, ನನ್ನ ಆಫೀಸಲ್ಲಿ ಕ್ಯಾರೋಲಿನ್ ಅಂತ ಒಬ್ಳಿದ್ಲು. ಅವಳು ಮಿನಿ ಸ್ಕರ್ಟ್ಸ್ ಹಾಕ್ತಿದ್ಲು, ಹೆಂಗೆ ಕಾಣ್ತಿದ್ಲು ಅಂತೀಯಾ? ಬ್ಯೂಟಿಫುಲ್, ರಿಯಲಿ ಬ್ಯೂಟಿಫುಲ್. ಹಾಂ, ಹೌದಾ? ಅಲ್ಲ, ಇಲ್ಲ ಇಲ್ಲ, ತಮಾಷೆ ಮಾಡ್ತಿದ್ದೆ, ತಮಾಷೆ ಮಾಡ್ತಿದ್ದೆ ಜಾನು. ಏನು ರಾಧ ಅಂತ ಮಾಡೋದು? ಶ್ರೀ ಕೊಟ್ಟಿರೋ ಟೈಮಲ್ಲಿ 2 ದಿನ ಮುಗ್ದಿದೆ, ಇನ್ನು 5 ದಿನ ಉಳಿದಿದೆ ಅಷ್ಟೇ ಅವಳು ದರ್ಬಾರು. ಆಮೇಲೆ ಒಂದ್ಸತಿ ನಾವು ಮನೆಗೆ ಹೋದ್ಮೇಲೆ ಚಪ್ಪಲಿ ಬೇಡ ಜಾಗದಲ್ಲಿ ನಿಲ್ಸಿ ಅವಳನ್ನ ಮಾತಾಡಿಸ್ತೀನಿ. ಅಮ್ಮನೆ ಅನ್ನ ತಿಂದ್ಕೊಂಡು ನನ್ನ ಹಂಗಲ್ಲಿ ಬಿದ್ದಿರೋಳಗೆ ಇಷ್ಟೊಂದು ದುರಹಂಕಾರ ಇರಬೇಕಾದ್ರೆ ನನಗೆ ಎಷ್ಟಿರಬೇಡ. ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗುತ್ತೇನೆ. ಆ ಬೇಬಿ ಮಾತಿಗೆ ನೀನು ಯಾಕೆ ಸಿಟ್ಟಾಗ್ತೀಯ? ಶಿ ಇಸ್ ಅ ಬೇಬಿ. ಟೇಪಿ ಹಾಕ್ಬೇಡ, ಸುಮ್ಮನಿರೋ. ಶ್ರೀನಿಧಿಗೆ ಕೆಲಸ ಸಿಕ್ಕಾಗಿಂದ್ಲು ಇವೆಲ್ಲ ಕುಣಿತಾನೆ ಇದ್ದಾವೆ. ಮಾತ್ಗೂ ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ, ಬೇರೆ ಮನೆ ಮಾಡ್ಕೊಂಡು ಹೋಗ್ತೀವಿ ಅಂತ ಬೊಗಳ್ತಾನೆ ಇದ್ದಾರೆ. ಬೇಲೂರು ಮಂಜ 20 ವರ್ಷದಿಂದ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗ್ತೀನಿ ಅಂತ ಹೇಳ್ತಾನೆ ಬಂದ. ಕೊನೆಗೆ ಪಾರ್ ಸಪ್ಲೈಯರ್ ಕೂಡ ಆಗಲಿಲ್ಲ. ಸುನಂದು, ಸಿಲಿಂಡ್ರ್ ಬಲಲ್ಲಿ ಹುಳಗಳು ಹೆಂಗೆ ಸಿಕ್ಕಾಕೊಂತವೋ ಹಾಗೆ ಜಾನ್ವಿ ಶ್ರೀ ಮದನ್ ಕೈ ಸಿಕ್ಕೊಂಡಿದ್ದಾರೆ. ಅವರು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಇನ್ನು ಈ ಓಲ್ಡ್ ಫಿಗರ್ಗಳು ನಿನ್ನ ಕೈಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಮ್ಮನೆ ಅನ್ನ ತಿಂದ್ಕೊಂಡು ನಮ್ಮ ಹಂಗಲ್ಲಿ ಬಿದ್ದಿದ್ದಾಳೆ. ನನ್ನನ್ನೇ ಚಪ್ಪಲಿ ಬಿಡೋ ಜಾಗದಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳ್ತಾಳೆ. ಅವಳ ತಕ್ಕ ಶಾಸ್ತಿ ಆಗ್ಲೇಬೇಕು ಕಣೋ. ಅವಳಿಗೆ ಪಾಠ ಕಲ್ಸೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ಸುನಂದು, ಅವಳಿಗೆ ಪಾಠ ಕಲ್ಸೋದಕ್ಕೆ ನನ್ನ ಹತ್ರ ಐಡಿಯಾ ಇದೆ ಕಣೆ. ಗುಡ್ ಮಾರ್ನಿಂಗ್ ಸರ್.
ಮನೋಜ್, அந்த காலத்தில் ಅನ್ನಪೂರ್ಣ ಫುಡ್ ಪ್ರಾಡಕ್ಟ್ಸ್ MD ಶ್ರೀನಿಧಿ ಇವತ್ತು ಈ ಮದನ್ ಕುಮಾರ್ ಸನ್ ಆಫ್ ಗೋವಿಂದಪ್ಪನಿಗೆ ಕಾರ್ ಡ್ರೈವರ್. ನಿನಗೆ ಸೂಟು ಬೂಟುಗಿಂತ ಈ ಡ್ರೈವರ್ ಯೂನಿಫಾರ್ಮ್ ವೈಟ್ ಆ್ಯಂಡ್ ವೈಟ್ ಚೆನ್ನಾಗಿ ಒಪ್ಪುತ್ತೆ. ಲೈಫ್ ಲಾಂಗ್ ಇದೆ, ಇರಲಿ ಬಿಡು. ಜಾನ್ವಿ ಮೇಡಮ್, ಈ ಸ್ಕರ್ಟು ನಿಮಗೆ ತುಂಬ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಲ್ವೇನೋ? ಇಷ್ಟು ದಿನ ನಮ್ಮ ಜಡ್ಜ್ಮೆಂಟ್ ಬಗ್ಗೆ ನಮಗೆ ಗೊತ್ತಿರಲಿಲ್ಲ. ಒಂದು ಅಂದಾಜು ಮೇಲೆ ಹೊಲಿಸಿದ್ದು ಸ್ಕರ್ಟು ತುಂಬ ಚೆನ್ನಾಗಿ ಫಿಟ್ ಆಗುತ್ತೆ ಅಲ್ವಾ? ಸೂಪರ್ ಅಲ್ವೇ ನಾವು? ಸೂಪರೇ ನಾವು. ನೀವು ಅಷ್ಟೇ ಆ ಸೀರೆಯಲ್ಲಿ ಚೂಡಿದಾರಲ್ಲಿ ಒಳ್ಳೆ ಗೌರಮ್ಮ ಒಂಥರ ಕಾಣ್ತಿದೆ. ಈಗ ನೋಡಿ, ಈ ಡ್ರೆಸ್ಸಲ್ಲಿ ಒಂದು 10 ವರ್ಷ ಚಿಕ್ಕವರಾಗಿ ಕಾಣ್ತೀರಿ ಅಲ್ವೇನೋ? ಈಗ ತಾನೇ ಡಿಗ್ರಿ ಮುಗಿಸಿರೋ ಥರ. ಆಗ್ಲಿಂದ ಕೇಳ್ತಾ ಇದ್ದೀನಿ, ಒಂದಕ್ಕೂ ಉತ್ತರ ಇಲ್ಲ. ಏನಾಗಿ ಗುರಾಯಿಸ್ತೀಯಾ? ಇದು ವರ್ಕಿಂಗ್ ಅವರ್ಸ್. ಜಾನ್ವಿ ನನ್ನ ಪರ್ಸನಲ್ ಸೆಕ್ರೆಟರಿ, ನೀ ನನ್ನ ಕಾರ್ ಡ್ರೈವರ್. ಏನಾದ್ರು ಕೆಲಸ ಇದ್ರೆ ಆಮೇಲೆ ಕರಿತೀನಿ, ಹೊರಗಡೆ ನಡಿ. ಹೇಳಿದ್ ಕೇಳಿಸ್ಲಿವೇನೋ? ಸಾಕಲ್ಲ, ನೀನು ಹೆಂಡ್ತಿ ನೀನು ನೋಡಿ ಸಾಕು. ಅವ್ರ ಕೆಲಸ ಇದೆ ಕಣ. ಹೋಗಪ್ಪ, ಬರ್ಕೊಳ್ರಿ. ಅಮ್ಮಂದಿರೋ ಸಂತೋಷವಾಗಿರಬೇಕು ಅನ್ನೋ ಸ್ವಾರ್ಥಕ್ಕೆ ನಿನ್ನನ್ನು ಈ ಥರ ಕಷ್ಟಕ್ಕೆ ಸಿಕ್ಕಾಕ್ಸಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸು ಜಾನು. ದೇವ್ರೆ, ನಾವಿಲ್ಲಿ ಎಷ್ಟೇ ಕಷ್ಟಪಟ್ಟರೂ ಪರವಾಗಿಲ್ಲ, ಮನೆಯಲ್ಲಿ ನನ್ನ ಅತ್ತೆಯಂದ್ರು ನೆಮ್ಮದಿಯಾಗಿಟ್ಟಿರು. ಸುನಂದು, ನೀನು ಶುರು ಮಾಡು. ಏನೇ ಸ್ವಾಮಿಗಳು ಚಪ್ಪಲಿ ನೀನೆ ಹಾಗೆ ನೋಡ್ತಾ ನಿಂತಿದ್ಯಲ್ಲ, ನಿಂದೆ ಚಪ್ಪಲಿ ಅರಿ ಬೇಗ ತಡಿಯೋ. ಆಯ್ತಾ? ಆಯ್ತು ನೋಡ, ನಾನು ಹೋಗ್ತೀನಿ, ಆಮೇಲೆ ಬೇಬಿನ ಕರಿ. ಹಾ. ಏ ಬೇಬಿ, ಬೇಬಿ ಬಾರೇಲೆ ಇಲ್ಲಿ. ಏನು ಹೋಗಿ ಬಾರೆ ಅಂತ ಕರಿತೀರಾ? ಇನ್ನೇನು ಬನ್ನಿ ಹೋಗಿ ಅಂತ ಕರಿಬೇಕಾಗಿತ್ತೇನೋ. ಮನೆಯಲ್ಲಿ ಅಡುಗೆ ಮಾಡೋಕ್ಕೂ ನೀರಿಲ್ಲ. ಆ ಬೀದಿ ಮೂಲೆನಲ್ಲಿ ಟ್ಯಾಂಕ್ ಇದೆಯಲ್ಲ, ಅಲ್ಲಿಂದ 2 ಬಿಂದಿಗೆ ನೀರು ತಗೊಂಬ. ತಗೋ. ನೀರ್ ಬೇಕಂದ್ರೆ ಒಳ್ಳೆ ಮಾತಲ್ಲಿ ಹೇಳಿ, ಅದು ಬಿಟ್ಟು ಹೋಗಿ ಬಾರೆ ಅಂತೆಲ್ಲ ಹೇಳ್ಬೇಡಿ ನನಗೆ. ಆಯ್ತು ಬೇಬಿ ಮೇಡಮ್ ಅವರೇ, ಹೋಗಿ ನೀರು ತಗೊಂಡು ಬನ್ನಿ. ಹಾಗೆ ಹೇಳಿ. ಯಾರ್ದು ದರಿದ್ರ ಚಪ್ಪಲಿ ನನ್ನ ಚಪ್ಪಲಿ ಮೇಲೆ ಇಟ್ಟಿರೋದು? ಅಯ್ಯೋ 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 ಪಚಾರಿ, ಯಾಕೆ ನನ್ನ ಚಪ್ಪಲಿನ ಹಾಕ್ತಾ ಇದೆಯಾ? ನಾನೇನ್ ತಳ್ಳಿಲ್ಲ, ಪಕ್ಕಕ್ಕೆ ಇಟ್ಟಿದ್ದು ಅಷ್ಟೇನೆ. ಆಹಾ, ಏನು ದುಡ್ಡು ಕೊಟ್ಟು ಕೊಡ್ಸಿರೋದು? ಪಕ್ಕಕ್ಕೆ ಇಟ್ಲನ್. ಅಯ್ಯೋ 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 ಅಯ್ಯೋ, ಹಾಳಾದವಳೆ, ನನ್ನ ಚಪ್ಪಲಿ ಕಿತ್ತಾಕ್ಬಿಟ್ಟಿದ್ಯಲ್ಲೇ ಪಾಪಿ. ಸುನಂದು, ಏನಮ್ಮ ನಿನ್ ಗಲಾಟಿ? ಅಯ್ಯೋ ನೋಡ ಕೇಶಿ, 15 ದಿವಸನೂ ಆಗಿಲ್ಲ ಚಪ್ಪಲಿ ತಗೊಂಡು, ಹೊಸದು 150 ರೂಪಾಯಿ ಕೊಟ್ಟು ತಗೊಂಡಿದ್ದೆ, ಕಿತ್ತಾಕ್ಬಿಟ್ಟಿದ್ದಾಳೆ ಈ ಬಜಾರಿ. ನಾನು ಯಾವಾಗ್ರಿ ನಿಮ್ ಚಪ್ಪಲಿ ಕಿತ್ತಾಕ್ದೆ? ಪಕ್ಕಕ್ಕೆ ಸರಿಸ್ದೆ ಅಷ್ಟೇ. ಅಂದ್ರೆ ನಾ ಸುಳ್ಳು ಹೇಳ್ತಾ ಇದ್ದೀನಾ? ನೋಡು ಈ ಕಿತ್ ಹೋಗಿರೋದಿದು ಕಾಣಿಸ್ತಾ ಇದೆಯಾ ನಿನ್ ಕಣ್ಗೆ? ನಾನು ಸುಳ್ಳು ಹೇಳ್ತಿದ್ದೀನಾ? ತಗೊಂಬಮ್ಮ ಇಲ್ಲಿ. ನೀನು ನೋಡೋ ಕೇಶಿ. ಹೂ ಕಣೆ, ತುಂಬಾ ಕಿತ್ತೋಗಿದೆ. ಇದನ್ನ ನೀನು ಹಾಕೊಳಕ್ಕಾಗಲ್ಲ, ಹೊಸದೇ ತಗೋ. ಲೇ, ಮತ್ತೆ
ಮಾಡ್ತಿದ್ಯೋ? ಇರೋ ದುಡ್ಡೆಲ್ಲ ಇವುಗಳಿಗೆ ಬೇಸ್ ಹಾಕಕ್ಕೆ ಸರಿ ಹೋಗ್ತಾ ಇದೆ. ಯಾವ ಟೈಮಲ್ಲಿ ಬಂದು ನಮ್ಮನೆ ಒಕ್ಕರ್ಸ್ಕೊಂಡ್ವೋ ದರಿದ್ರದವು. ದರಿದ್ರದವ್ರು ಅಂತಲ್ಲ ಅಂದ್ರೆ ನಾನ್ ಸುಮ್ನೆ ಇರೋದಿಲ್ಲ. ಮುಚ್ಚೆ ಬಾಯಿ, ನನ್ ಚಪ್ಲಿಂಗ್ ಕಿತ್ ಹಾಕಿದ್ದು ಅಲ್ದೆ ನನ್ಗೆ ಜೋರ್ ಮಾಡ್ತೇನೆ ನೀನು. ನಾನ್ ಸುಮ್ನೆ ಇರಲ್ಲ ನೋಡು. ರೀ, ಮರ್ಯಾದೆಯಿಂದ ಮಾತಾಡಿ. ನೋಡ್ದೇನೋ ಕೇಶಿ, ನನ್ ಚಪ್ಲಿ ಕಿತ್ತಾಕಿದ್ದು ಅಲ್ದೆ ನನಗೆ ಎಷ್ಟು ಜೋರ್ ಮಾಡ್ತಾಳೆ ಅಂತ ನೋಡು. ನೀನೇ ನೋಡಿದ್ದಲ್ವೇನೋ ಇದು ಹೊಸ ಚಪ್ಲಿ ಅಂತ. 3 ವರ್ಷ ಆದ್ರೂ ಬಾಳ್ಕೆ ಬರ್ತಾ ಇದ್ದೀವಿ ಚಪ್ಲಿ. 3 ವರ್ಷ ಅಲ್ಲ ಕಣೆ, 30 ವರ್ಷ ಬಾಳ್ಕೆ ಬರ್ತಿತ್ತು. ನೀವು ಸುಮ್ಮನೆ ಅತ್ತ ಇಟ್ಕೊಳ್ಳಿ ಇದನ್ನ. ನೋಡಿ ಬೇಬಿ, ನಮ್ಮ ಸುನಂದ ಮೇಲೆ ನಿಮ್ಗೆ ಸಿಟ್ಟಿದ್ರೆ ಅವ್ರ ಜೊತೆ ಜಗಳ ಆಡಿ. ಅದು ಬಿಟ್ಟು ಅವ್ಳ ಚಪ್ಪಲಿ ಕಿತ್ತಾಕೋದು, ಸೀರೆ ಸುಟ್ಟಾಕೋದು, ಬ್ಲೌಸ್ ಬಕ್ಕಸ್ನ ಕಿತ್ತಾಕೋದು ಇದೆಲ್ಲ ಮಾಡಬೇಡಿ. ನಿಮ್ಮ ಸ್ಟ್ಯಾಂಡರ್ಡ್ಗೆ ಚೀಪ್ ಆಗ್ಬಿಡುತ್ತೆ. ಬಾಯ್ ಮುಚ್ಕೊಂಡಿರ್ರಿ ಸಾಕು. ನೀವು ಅವ್ರ ಪರ ಅಂತ ನನಗೆ ಗೊತ್ತು. ನಾನೇನು ಇವ್ರ ಚಪ್ಲಿ ಕಿತ್ತಾಕಿಲ್ಲ. ಮತ್ತೆ ತಾನಾಗ್ ತಾನೇ ಬಾಯ್ ಬಿಟ್ಬಿಡ್ತಾ ಚಪ್ಲಿ? ಹೌದು, ನೀವೇ ಕಿತ್ತಾಕೊಂಡು ನನ್ನ ಮೇಲೆ ಬೇಕು ಅಂತ ಹೇಳ್ತಾ ಇದ್ದೀರಾ. ಜಾಸ್ತಿ ಮಾತು ಬೇಡ. ಮರ್ಯಾದೆಗೆ ಹೋಗಿ ನನ್ನ ಚಪ್ಪಲಿ ಹೊಲಿಸ್ಕೊಂಬ ಹೋಗು. ನಾನು ನಿಮ್ ಚಪ್ಪಲಿ ಹೊಲ್ಸ್ಕೊಂಡು ಬರ್ಲಾ? ಇನ್ನೇನು, ನಿಮ್ಮ ಅಮ್ಮ ಹೊಲಿಸ್ಕೊಂಬರ್ತಾಳ. ಈ ಡ್ರೆಸ್ಸು ಇನ್ನು ಕಂಫರ್ಟಬಲ್ ಆಗಿದೆಯಾ ಅಂತ ನೋಡ್ತಾ ಇದ್ದೆ. ಏನು ಬರ್ಕೊಂಡ್ರಿ? ಮೀಟಿಂಗ್ ತಪ್ಪಿದ್ರೆ ನಾನು ಸುಮ್ಮನಿರಲ್ಲ ಅಂತ. ಈ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರಿ. ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇಗೆ? ಡಿಕ್ಟೇಷನ್ ಇದ್ರೆ ಇರ್ತೀನಿ, ಇಲ್ಲಾಂದ್ರೆ ಹೋಗ್ತೀನಿ. ಕೋಪ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರಿ. ಮೂಗು ಕೆಂಪಾಗ್ಬಿಡುತ್ತೆ ಅಲ್ಲ? ಏನೇ ಇದು, ಗೂಳಿ ನುಗ್ದಂಗೆ ನುಗ್ತೀಯಾ? ಜಾನು, ನಿಮಗೇನು ಪ್ರಾಬ್ಲಮ್ ಇಲ್ಲ ತಾನೆ? ಯಾಕೆ ಒಳಗೆ ಬಂದೆ? ನಿನ್ನೆ ಕೇಳ್ತಿರೋದು. ವೆಹಿಕಲ್ ಸರ್ವಿಸ್ ಡ್ಯೂ ಇದೆ, ಅದೇ ನೆನ್ಪಾಗೋಣ ಅಂತ ಬಂದೆ ಸರ್. ಹೇಳ್ದೆ ಕೇಳದೆ ಬಂದ್ರೆ ಚೆನ್ನಾಗಿರೋದಿಲ್ಲ ನೋಡು. ನೀನು ಕಂಫರ್ಟಬಲ್ ಆಗಿದೆಯಾ ಅಲ್ವಾ ಜಾನು? ಏನೇ ಇದು, ನನ್ನ ಪರ್ಸನಲ್ ಸೆಕ್ರೆಟರಿ ಜಾನು ಏನು ಅಂತೆಲ್ಲ ಕರಿತಾ ಇದೆಯಾ? ನಾನು ಕೇಳಿದ್ದು ನನ್ನ ಹೆಂಡ್ತಿನ. ಮನೇಲಿ ಹೆಂಡ್ತಿ ಪ್ರಿಯದಮೆ ಅರ್ಧಾಂಗಿ ಅಲ್ಲ, ಇದು ಆಫೀಸು. ಇವಳು ನನ್ನ ಪರ್ಸನಲ್ ಸೆಕ್ರೆಟರಿ. ನನ್ನ ಹೆಂಡ್ತಿ ನಿಮ್ಮ ಪರ್ಸನಲ್ ಸೆಕ್ರೆಟರಿ ಆದ್ರೂ ನನ್ನ ಅವಳ ಸಂಬಂಧ ಚೇಂಜ್ ಆಗಲ್ಲ. ಜಾನ್ವಿ ನಿಮ್ಮ ಸೆಕ್ರೆಟರಿ ಆದ್ರೂ ನನ್ನ ಹೆಂಡ್ತಿನೇ. ನಾಳೆ ದಿನ ಅವಳು ಈ ರಾಜ್ಯದ ಮುಖ್ಯಮಂತ್ರಿ ಆದ್ರೂ ಅವಳು ನನ್ನ ಹೆಂಡ್ತಿನೇ ಸರ್. ಕಣ್ಣು ತೆರೆಸಿದ ಭಗವಂತ ನೀನು. ಎಲ್ಲ ಅರ್ಥ ಆಯ್ತು. ನಡೆಯ ಆಚೆ. ಓಕೆ ಸರ್. ಅಲ್ಲೇನ್ರಿ ನೋಡ್ತೀರಿ? ಇಲ್ಲಿ ನೋಡಿ. ನಾನು ಏನು ಹೇಳ್ತಾ ಇದ್ದೆ? ಡ್ರೆಸ್ ಬಗ್ಗೆ. ನನ್ನ ಸೆಕ್ರೆಟ್ರಿ ಯಾವಾಗಲೂ ಹೀಗೆ ಇರಬೇಕು ಅಂತ ನನ್ನ ಆಸೆ. ನೀವು ಹಾಗೇ ಇರಬೇಕು. ಯಾಕೆ ನಿಂತಿದ್ದೀರಿ? ಕೂತ್ಕೊಳ್ಳಿ. ನೀವು ಯಾವಾಗಲೂ ಆರಾಮಾಗಿರ್ಬೇಕು. ಪರವಾಗಿಲ್ಲ, ನಾನು ನಿಂತ್ಕೊಂಡೇ ಇರ್ತೀನಿ. ಹೇಳಿ, ಏನು ಬರ್ಕೋಬೇಕು? ಇಲ್ಲಿ ಯಾರು ಎಮ್ ಡಿ? ನೀವು? ನಾನಾ? ನಾನು ನೀವು ಹೇಳಿದ ಮಾತು ಕೇಳಲ್ಲ. ನಾನು ಹೇಳಿದ ಮಾತು ನೀವು ಕೇಳಬೇಕು. ಕೂತ್ಕೊಳ್ರಿ ಪ್ಲೀಸ್. ಯಾಕ್ರಿ ಇದ್ರಿ? ಅನ್ಕಂಫರ್ಟಬಲ್ ಆಗ್ತಿದೆ. ನಿಮಗೆ ಈ ಡ್ರೆಸ್ ಹಾಕಿದ್ರೆ ಅನ್ಕಂಫರ್ಟಬಲ್. ಆದರೆ ನಾನು ಈ ಡ್ರೆಸ್ಸಲ್ಲಿ ನಿಮ್ಮನ್ನು ನೋಡಿದ್ರೆ ನನ್ನ ಸ್ಥಿತಿ ಏನಾಗಿರ್ಬೇಡ. ಮತ್ತ್ಯಾಕೋ ಬಂದೆ? ಕಾರ್ ಸರ್ವಿಸ್ಗೆ. ಅದನ್ನ ಆವಾಗಲೇ ಹೇಳಿದಲ್ಲ. ಆವಾಗಲೇ ಯಾವಾಗ ಅಂತ ಹೇಳಿರಲಿಲ್ಲ ಸರ್. ಇನ್ನು 3 ತಿಂಗಳು ಟೈಮ್ ಇದೆ.
ಈಗಲೇ ಏನು ಅರ್ಜೆಂಟ್ ಇಲ್ಲ, ಹೋಗ್ತಾ ಇರೋ. ಜಾನು, ನೀನು ಆರಾಮಾಗಿದೆಯಾ ತಾನೆ? ಹೋಗು ಒಂದೇ. ಡ್ರೈವರ್ಗಳಿಗೆ ಸ್ವಲ್ಪ ಕೂಡ ಸೆನ್ಸ್ ಇಲ್ಲ. ಇವನ್ನ ಎಲ್ಲಿ ಇಟ್ಟಿರ್ಬೇಕು ಅಲ್ಲಿ ಇಟ್ಟಿರ್ಬೇಕು. ಜಾನು. ಜಾಹ್ನವಿ ಸರ್. ಓ ಜಾಹ್ನವಿ, ನಮ್ಮ ಮ್ಯಾನೇಜರ್ಗೆ ನಿನಗೆ 3-4 ಬೇರೆ ಬೇರೆ ಕಲರ್ ಡ್ರೆಸ್ಗಳನ್ನ ಹೊಲ್ಸ್ಕೊಡೋದಕ್ಕೆ ಹೇಳಿದ್ದೀನಿ. ಅದನ್ನು ಕಲೆಕ್ಟ್ ಮಾಡ್ಕೊ. ನೀನು ದಿನ ಒಂದೇ ಕಲರ್ ಸ್ಕರ್ಟಲ್ಲಿ ಬರೋದು ನಿನಗೂ ಚೆನ್ನಾಗಿರಲಲ್ಲ. ಏನೇ ಇದು, ಹೇಳ್ದೆ ಕೇಳ್ದೆ ಎಮ್ಮೆ ಥರ ನುಗ್ತೀಯಾ? ಇದೇ ರೀತಿ ಇನ್ನೊಂದ್ಸಲಿ ನುಗ್ಗಿದ್ರೆ ಕೆಲಸ ಕಳ್ಕೋಬೇಕಾಗುತ್ತೆ. ಆಮೇಲೆ ನೀನು ಹೆಂಡ್ತಿ ಒಬ್ಬಳೇ ಇಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಹೋಗ್ತಾ ಇರು. ಇಡಿಯಟ್. ಸರ್ ಸಾರಿ, ಕೈ ಸ್ಲಿಪ್ ಆಯಿತು. ನಿಮ್ಮ ಚಪ್ಪಲಿ ಕಿತ್ತೋದ್ರೆ ನೀವು ಹೊಲಿಸ್ಕೊಂಬನ್ನಿ, ಇಲ್ಲ ನಿಮ್ಮ ಅಣ್ಣನ್ಗೆ ಹೇಳಿ. ಅದನ್ನ ಬಿಟ್ಟು ನಮ್ಮ ಬೇಬಿಗೆ ಚಪ್ಪಲಿ ಹೊಲಿಸ್ಕೊಂಬ ಅಂತ ಯಾಕೆ ಹೇಳಬೇಕು? ಯಾಕೆಂದ್ರೆ ಚಪ್ಪಲಿ ಕಿತ್ತಾಕ್ದವಳು ನಿಮ್ಮ ಬೇಬಿನೇ, ಅದಕ್ಕೆ ಹೇಳ್ದೆ. ಸುಳ್ಳು, ನಾನೇ ನಿಮ್ಮ ಚಪ್ಪಲಿ ಕಿತ್ತು ಹಾಕಿಲ್ಲ. ಸರಿಯಾಗಿ ಗಮನ ಇಟ್ಟು ಕೇಳಿಸ್ಕೊಳ್ಳಿಲ್ಲ ಅಲ್ತಾವ್ರೆ. ಅಕಸ್ಮಾತಾಗಿ ನಿಮ್ಮ ಬೇಬಿ ಚಪ್ಪಲಿ ಮೇಲೆ ನನ್ನ ಚಪ್ಪಲಿ ಇತ್ತು, ಅದನ್ನ ತೆಗೆದು ಪಕ್ಕಕ್ಕೆ ಇಟ್ಟಿದ್ರೆ ಕತೆ ಮುಗ್ದೆ ಹೋಗಿರೋದು. ಆದ್ರೆ ಇವಳು ಅದನ್ನ ತೆಗೆದು ಎಸ್ತಿದ್ದಾಳೆ. ಆ ರಪ್ಸಕ್ಕೆ ಚಪ್ಪಲಿ ಕಿತ್ತೇ ಹೋಗಿದೆ. ನಿಮಗೆ ನಂಬಿಕೆ ಬರ್ತಾ ಇಲ್ಲ ಅಲ್ವಾ? ನೋಡಿ, ಇಲ್ಲೇ ಇದೆ, ನೋಡಿದ್ರಾ? ಕಿತ್ತು ಹೋಗಿದೆ ತಾನೇ. ನಾನೇ ಹೋಗಿ ಹೊಲ್ಸ್ಕೊಂಬರೋಣ ಅಂದ್ರೆ ನನಗೆ ಕಾಲು ನೋವು, ಸೊಂಟ ನೋವು. ಅದಕ್ಕೆ ಬೇಬಿಗೆ ಹೇಳ್ದೆ. ನಾನು ಹೇಳಿದ ತಪ್ಪಾ? ನೀವೇ ಹೇಳಿ. ನನ್ನ ಮಗಳು ನಿಮ್ಮ ಮನೆಗೆ ಬಂದ ಹೊಸ್ತರಲ್ಲಿ ಆ ವಸುದ ಗ್ಲಾಸ್ ಒಡೆದು ಹಾಕಿದ್ಲಂತೆ. ಅದನ್ನ ನನ್ನ ಮಗಳೇ ಒಡೆದು ಹಾಕಿದಾಳಂತೆ ನೀವೆಲ್ಲ ಅಂದ್ಕೊಂಡು ಅವಳ ಕೈಲೇ ಗ್ಲಾಸ್ ಎತ್ಸಿರ್ಲಿಲ್ವಾ? ಆಗ ನನ್ನ ಮಗಳು ಮಾಡದೇ ಇರೋ ತಪ್ಪಿಗೆ ನೀವೆಲ್ಲ ಸೇರ್ಕೊಂಡು ಅವಳನ್ನು ಬೈದ್ರಿ. ಈಗ ಇವಳು ಮಾಡಿರೋ ತಪ್ಪನ್ನ ಇವಳೇ ಸರಿ ಮಾಡ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ತಪ್ಪಾ? ಎಲ್ಲ ತಪ್ಪು ನಮ್ದೇ ಬಿಡ್ರಿ. ನಿಮ್ ಹಂಗಲ್ ಬಂದು ನಾವು ಬಿದ್ದಿದೀವಲ್ಲ, ನಮ್ ಚಪ್ಪಲಿ ತಗೊಂಡು ನಾವೇ ಹೊಡ್ಕೋಬೇಕು. ಅಲ್ಲಿ ಮೂಲೆಯಲ್ಲಿದೆ, ತಗೊಂಡು ಹೊಡ್ಕೊ. ಬಾಯ್ ಮುಚ್ಕೊಂಡಿರ್ರಿ ನೀವು. ಅದಕ್ಕೆ ಈ ಅಮ್ಮನ್ ತುಂಬಾ ಜಾಸ್ತಿ ಆಯ್ತು. ನಾನಿನ್ ಸುಮ್ಮನೆ ಇರೋದಿಲ್ಲ. ಶ್ರೀ ಈಗಲೇ ಫೋನ್ ಮಾಡಿ ಆಫೀಸ್ ಎಲ್ಲಿದೆ ಅಂತ ತಿಳ್ಕೊಳ್ತೀನಿ. ಎಲ್ರೂ ಅಲ್ಲಿ ಹೊಟ್ಟೋಗೋಣ. ಈ ಅಮ್ಮನ್ ಸವಾಸನೆ ಬೇಡ. ಕೆಲಸದಲ್ಲಿರೋರ್ಗೆ ಯಾಕೆ ತೊಂದರೆ ಕೊಡ್ತೀಯಾ? ನೀವಾದ್ರೂ ಹೇಳಿಲ್ಲಲ್ತವ್ರೆ. ಹೌದು ಬೇಬಿ, ಮೊದಲು ಅವ್ರ ಕೆಲಸದ ಒತ್ತಡದಲ್ಲಿರ್ತಾರೆ. ಅದ್ರ ಮೇಲೆ ಮನೆ ಸಮಸ್ಯೆ ಹೇಳಿದ್ರೆ ಏನೇ ಚೆನ್ನಾಗಿರುತ್ತೆ. ಸುಮ್ಮನಿರು. ಹಾಗಂತ ಇವ್ರು ಹೇಳಿದ ಮಾತ್ಗೆಲ್ಲ ನಾವು ಕುಣಿಯಕ್ಕಾಗುತ್ತಾ? ಅಯ್ಯೋ ಬಿಡಮ್ಮ, ನಿನಗೆ ಅಷ್ಟು ಬೇಜಾರಾಗೋದಾದ್ರೆ ನಾನೇ ಹೋಗಿ ಹೊಲ್ಸ್ಕೊಂಡು ಬರ್ತೀನಿ. ನನ್ನ ಕೈಲಿ ಆಗಲಿಲ್ಲ ಅಂದರೆ ಬರೀ ಕಾಲಲ್ಲೇ ಓಡಾಡ್ತೀನಿ. ನೀನೇನು ಹೊಲಿಸ್ಬೇಡ. ಸಾಕ್ ಮಾಡ್ರಿ ನಾಟಕ. ಈ ನಾಟಕಕ್ಕೆ ಏನು ಕಡಿಮೆ ಇಲ್ಲ. ಜಾನ್ವಿನು ಶ್ರೀ ಅಡ್ವಾನ್ಸ್ ದುಡ್ಡು ತರ್ತಿದ್ದಾರೆ. ಆ ದುಡ್ಡಲ್ಲಿ 1,000 ರೂಪಾಯಿ ಚಪ್ಪಲಿ ನಿಮಗೆ ಕೊಡಿಸ್ತೀನಿ. ನನ್ನ ಹೆಸರು ಹೇಳ್ಕೊಂಡು ನೀವು ಹಾಕೊಂಡು ಓಡಾಡಿ. ನಿಮ್ಮ ಚಪ್ಪಲಿ ಹೊಲ್ಸ್ಕೊಂಡು ಬರೋದಕ್ಕೆ ನಾನಲ್ಲ, ನನ್ನ ಚಪ್ಪಲಿನೂ ಹೋಗೋದಿಲ್ಲ. ತಿಳ್ಕೊಳ್ಳಿ. ಬನ್ನಿ, ಅದಕ್ಕೆ ಏನು ಮಾತಾಡೋದು ಇವ್ರ ಹತ್ರ? ನೋಡಿದ್ರ ನಿಮ್ಮ ಮಗಳನ್ನ? ಎಷ್ಟು ಅಹಂಕಾರ. ಅನ್ನಕ್ಕೆ ಲಾಟ್ರಿ, ಆದರೆ ದುರಹಂಕಾರ ಮಾತ್ರ ಅವಳು ತೂಕದಷ್ಟೇ ಇದೆ. ನನಗೆ 1,000 ರೂಪಾಯಿ ಚಪ್ಪಲಿ ತಂದ್ಕೊಡ್ತಾಳಂತೆ. ನನಗೇನು ತೊಂದರೆ ಇಲ್ಲ. ಆದರೆ ಆ 1,000 ರೂಪಾಯಿನ ಸಂಪಾದನೆ ಮಾಡೋಕ್ಕೆ ನಿಮ್ಮ ಮೊಮ್ಮಗ, ನನ್ನ ಮಗಳು ಎಷ್ಟು ಕಷ್ಟಪಡ್ತಾರೆ ಅಂತ ಅವಳಿಗೇನು ಗೊತ್ತು? ನಾವೆಲ್ಲ ಹೇಳೋದಕ್ಕೂ ಮುಂಚೆನೇ ಪಾಪ ಎದ್ದು ರೆಡಿಯಾಗಿ ಹೊರಗಡೆ ಕಷ್ಟನೋ ಸುಖನೋ ಕೆಲಸ ಮಾಡಿ ಬರ್ತಾರೆ. ಎಷ್ಟು ದಿನ ಕಾರ್ನಲ್ಲೇ ಓಡಾಡ್ತಿದ್ದು ನಿಮ್ಮ ಮೊಮ್ಮಗ ಇವತ್ತು ಬಸ್ಸಲ್ಲಿ ಓಡಾಡ್ತಿದ್ದಾನೆ. ಒಂದೊಂದ್ಸಲ ಬಸ್ಗೂ ದುಡ್ಡಿಲ್ಲದೆ ಪಾಪ ನಡ್ಕೊಂಡೇ ಹೋಗ್ತಾರೆ. ಯಾಕೆ ಹೇಳಿ? ನಿಮ್ಮನ್ನೆಲ್ಲ ಸಾಕೋದಿಕ್ಕೆ. ನನ್ನ ಚಪ್ಪಲಿ ಕಿತ್ತು ಹಾಕಿದ ತಪ್ಪಿಗೆ ನಿಮ್ಮ ಮಗಳೇ ಹೋಗಿ ಹೊಲಿಸ್ಕೊಂಡು ಬಂದಿದ್ರೆ 10 ರೂಪಾಯಲ್ಲಿ ಮುಗಿದು ಹೋಗ್ತಾ ಇತ್ತು. ಈಗ 10 ಪಕ್ಕ ನಿಮ್ಮ ಮಗಳು 2 0 ಸೇರಿಸಿದಾಳೆ.
ನಿಮ್ಮ ಮೊಮ್ಮಗ ನನ್ನ ಮಗಳು ಎಲ್ಲಿಂದ ತರ್ತಾರೆ ಹೇಳಿ? ನಾನು ಹೋಗಿ ಚಪ್ಪಲಿ ಒರೆಸ್ಕೊಂಡು ಬರ್ತೀನಿ, ಆಗ್ಬೋದಾ?